ಜಯಂತಿ ಆಚರಣೆ ಬಂಗಾರಪೇಟೆ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ಕವಿ ಕಾವ್ಯ ವೇದಿಕೆಯ ಪದಾಧಿಕಾರಿಗಳಿಂದ ಸರಳವಾಗಿ ಬುದ್ಧ ಜಯಂತಿಯನ್ನು ಆಚರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ವಿ. ಲಕ್ಷ್ಮಯ್ಯ, ಕಾರ್ಯದರ್ಶಿ GT ರಾಮಚಂದ್ರಪ್ಪ, ಶಿಕ್ಷಕರಾದ ಮುನಿನಾರಾಯಣ, ಗಿರಿಯಪ್ಪ, ಮಲ್ಲಿಕಾರ್ಜುನ, ಸುಧಾಕರ್ ಮತ್ತು ಗ್ರಂಥಾಲಯ ಜಯಂತ್ ಕುಮಾರ್, ಬೆಂಗನೂರು ಆಂಜನೇಯಮೂರ್ತಿ, ಕನ್ನಡ ಸಂಘ ಪ್ರಸಾದ್, ಪತ್ರಕರ್ತ ಕೆರೆಕೋಡಿ ಮೋಹನ್ ಹಾಗೂ ಇತರರು ಇದ್ದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಲಕ್ಷ್ಮೀನವರು ಮತ್ತು ಉಳಿದವರೆಲ್ಲ ನನ್ನ ಆತ್ಮೀಯರು. ಕರ್ನಾಟಕ ಕವಿ ಕಾವ್ಯ ವೇದಿಕೆ ಭಾಳ ವರ್ಷಗಳು ಕೂಡ ಹಿಂದೆ ನನಗೆ ಗೊತ್ತಿದ್ದಂಗೆ 20 ವರ್ಷಗಳ ಒಡನಾಟ ಅಂತ ಅಂದ್ಕೊಂಡಿದ್ದೀನಿ. ನಾನು 2004-5ರಿಂದ ಈಚೆ ಅಲ್ಲಿಂದ ಬಂದಿದೆ. ಯಾಕೋ GTR ಅದನ್ನು ನಿಂತ ನೀರಾಗಿ ಇಟ್ಕೊಂಡಿದ್ದಾರೆ, ಯಾಕೆ ಹರಿಯೋಕ್ಕೆ ಬಿಟ್ಟಿಲ್ಲ. ಅದನ್ನು ನಿಂತಂಥ ನೀರಲ್ಲಿ ಒಂದಷ್ಟು ಕಲ್ಮಶಗಳು ಜಾಸ್ತಿ ಇರ್ತವೆ, ಹರಿಯೋ ನೀರಲ್ಲಿ ಕಲ್ಮಶಗಳು ಕಡಿಮೆ ಇರ್ತವೆ. ಯಾಕಂದರೆ ಬುದ್ಧನ ಜ್ಞಾನ ಮತ್ತು ಬುದ್ಧನ ತತ್ವ ಇವತ್ತು ನಾವು ಅಳವಡಿಸ್ಕೊಂಡಿಲ್ಲ. ಕಾರಣ ಏನಂದರೆ ಶಾಂತಿ, ಎಲ್ಲರಲ್ಲೂ ನೆಮ್ಮದಿ, ಎಲ್ಲರಲ್ಲೂ ಸ್ನೇಹ, ಇವೆಲ್ಲ ಬೆಳೆಸೋದಕ್ಕೋಸ್ಕರ ಎಲ್ಲ ಮಾಡಬೇಕಾಗಿದೆ. ಈ ಪ್ರಪಂಚದಲ್ಲಿ ಇಬ್ಬರು ವ್ಯಕ್ತಿಗಳು ಒಂದೇ ರೀತಿಯಾದಂತಹ ಗುರಿಯನ್ನು, ಒಂದೇ ರೀತಿಯ ದಾರಿಯನ್ನು, ಒಂದೇ ರೀತಿಯ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ್ರೆ ತಪ್ಪಾಗಬಹುದು. ಒಬ್ಬರು ಗೌತಮ ಬುದ್ಧ, ಮತ್ತೊಬ್ಬರು ಡಾಕ್ಟರ್ BR ಅಂಬೇಡ್ಕರ್. ಪ್ರತಿಯೊಬ್ಬರು ಕೂಡ ನಮ್ಮ ಜೀವನದಲ್ಲಿ ಹೇಳುವಂಥ ಮಾತು ಮುಂದಿನ ಪೀಳಿಗೆಗೆ, ಮುಂದಿನ ಜನರಿಗೆ ತಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳೋದಕ್ಕಾಗಿರಲಿ ಅಥವಾ ಜೀವನವನ್ನು ತಿದ್ದುಕೊಳ್ಳೋದಕ್ಕಾಗಿರಲಿ ಏನು ಅವಶ್ಯಕತೆ ಬೇಕು ಅದನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿಗಳಂದರೆ ಗೌತಮ ಬುದ್ಧ, ಡಾಕ್ಟರ್ BR ಅಂಬೇಡ್ಕರ್. ಗೌತಮ ಬುದ್ಧ ಅವರು ಒಂದು ಕಡೆ ಹೇಳ್ತಾರೆ, ಬುದ್ಧಂ ಸಂಗಮ್ ಮತ್ತು ಧರ್ಮಂ. ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತಾಡ್ತಾರೆ, ಶಿಕ್ಷಣ, ಸಂಘಟನೆ, ಹೋರಾಟ. ಈ ಎಲ್ಲ 3 ಅಂಶಗಳನ್ನು ನಾವು ಯೋಚನೆ ಮಾಡಿದಾಗ ಈ 3 ಅಂಶಗಳು ಜನರಿಗೆ ತಮ್ಮ ದೈನಂದಿನ ಜೀವನದಲ್ಲಿ ಶಾಂತಿಯನ್ನು, ನೆಮ್ಮದಿಯನ್ನು ಬದುಕೋದಕ್ಕೆ, ಪಡ್ಕೊಳ್ಳೋದಕ್ಕೆ ಇರುವಂತಹ 3 ಸೂತ್ರಗಳಂತ ಹೇಳಿದ್ರೆ ತಪ್ಪಾಗಲ್ಲ. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಹಿಂದೆ, ಈಗ, ಇನ್ನು ಮುಂದೆ ನಮ್ಮ ಭಾರತ ದೇಶದಲ್ಲಿ ಬಂದಂತಹ ಸಂತರಾಗಿರಲಿ, ದಾರ್ಶನಿಕರಾಗಲಿ, ಸಮಾಜ ಸುಧಾರಕರಾಗಿರಲಿ, ಬೇರೆ ಎಲ್ಲೂ ಇಲ್ಲದಂತಹ ವ್ಯಕ್ತಿಗಳು ನಮ್ಮ ಭಾರತದಲ್ಲಿ ಸೃಷ್ಟಿಸಿದ್ದಾರೆ. ಆದರೂ ಕೂಡ ನಮ್ಮ ಭಾರತದಲ್ಲಿರುವಂತಹ ಅನೇಕ ವಿಚಾರಗಳಾಗಿರಲಿ, ಅನೇಕ ಆಚರಣೆಗಳಾಗಿರಲಿ ಯಾವುದೂ ಕೂಡ ಓದಿಲ್ಲ. ಅದೇ ಥರ ಮುಂದುವರೆದು ಬರ್ತಾ ಇದೆ. ಇದೆಲ್ಲ ಸರಿಗಟ್ಟಬೇಕು, ಇದೆಲ್ಲವನ್ನು ಹೋಗಲಾಡಿಸಬೇಕು, ಒಳ್ಳೆಯ ಜನರಲ್ಲಿ ನೆಮ್ಮದಿಯನ್ನು, ಶಾಂತಿಯನ್ನು ಹುಟ್ಟಾಕಬೇಕು ಅಂತೇಳಿ ಬಂದಂತಹ ಗೌತಮ ಬುದ್ಧ ಅವರ ತತ್ವಗಳನ್ನು ನಾವು ಜೀವನದಲ್ಲಿ ರೂಢಿಸಿಕೊಂಡಿದ್ದೆ. ಅದರಲ್ಲಿ ನಮ್ಮ ಜೀವನ ತುಂಬ ಚೆನ್ನಾಗಿ ಅದ್ಭುತವಾಗಿರುತ್ತೆ ಅಂತ ಹೇಳುತ್ತಾ ಈ ಬುದ್ಧ ಜಯಂತಿಯ ಒಂದು ಆಚರಣೆಯ ಈ ಒಂದು ಸಂತೋಷದ ಒಂದು ಸರಳ ಸಮಾರಂಭದಲ್ಲಿ ವೇದಿಕೆಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದ್ರಿಂದ ಹಿರಿಯರಾದಂಥ TR ಮುನಿನಾರಾಯಣ ಸರ್ ಅವರೇ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಪದಾಧಿಕಾರಿಗಳು, ವೇದಿಕೆಯಲ್ಲಿ ಸಕ್ರಿಯವಾಗಿರುವಂಥ ಗಿರಿಯಪ್ಪ ಸರ್ ಅವರೇ, ಹಾಗೆಯೇ ಹಿರಿಯರಾಗಿರುವಂಥ ಶ್ರೀಶೇಖರ್ ಸರ್, ಹಾಗೆಯೇ ಉಪನ್ಯಾಸಕರು, ಕವಿಕಾವ್ಯಕ್ಕೆ ಪದಾಧಿಕಾರಿಯಾಗಿರುವಂತಹ ಪ್ರಸಾದ್ ಸರ್ ಅವರೇ, ಹಾಗೆಯೇ ಈ ಒಂದು ಕಾಲೇಜಿನ ಉಪನ್ಯಾಸಕರಾಗಿರುವಂತಹ ಸುಧಾಕರ್ ಸರ್ ಅವರೇ ಕವಿಗಳಾಗಿರ್ತಾರೆ. ಹಾಗೆ ಮುಖ್ಯವಾಗಿ ಈ ಒಂದು ಎಲ್ಲ ಕಾರ್ಯಕ್ರಮಗಳ ಹಿಂದಿನ ನಿಕಟಪೂರ್ವ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿಕೊಂಡು ಇಲ್ಲಿವರೆಗೂ ಕವಿಕಾವ್ಯ ವೇದಿಕೆಯ ಒಂದು ರಥವನ್ನು ಹೇಳ್ಕೊಂಡು ಬಂದಿರುವಂತಹ GTR ಸರ್ ಅವರೇ, ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಕವಿಕಾವ್ಯ ವೇದಿಕೆಯ ಒಂದು ಪ್ರಚಾರವನ್ನು ಕೈಗೊಂಡು ಪದಾಧಿಕಾರಿಗಳಾಗಿ ಈ ಒಂದು ಕವಿಕಾವ್ಯ ವೇದಿಕೆಯಲ್ಲಿ ಕೆಲಸ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಸಹಕರಿಸಿರುವಂತಹ ಜಯಂತ್ ಸರ್ ಅವರೇ, ಹಾಗೆಯೇ ಮೂರ್ತಿ ಸರ್ ಅವರೇ, ಎಲ್ಲರೂ ಸರಿ ಇನ್ನೂ ಈ ಒಂದು ಕವಿಕಾವ್ಯ ವೇದಿಕೆಯ ಹುಟ್ಟು ಮತ್ತು ಪ್ರಚಾರ ಮತ್ತು ವೇದಿಕೆಯ ಅಭಿವೃದ್ಧಿಗೆ, ಸಂಘಟನೆಗೆ ಒತ್ತು ನೀಡಿ ಎಲ್ಲರೂ ಸಹ ಈ ಒಂದು ಕವಿಕಾವ್ಯ ವೇದಿಕೆಯನ್ನು ಕಟ್ಟಿ ಬೆಳೆಸಿ ಈ ಒಂದು ಮಟ್ಟದಲ್ಲಿ ನಾವೆಲ್ಲ ಬರ್ತಾ ಇದ್ದೀವಿ. ಅಭಿವೃದ್ಧಿಯ ಪದದಲ್ಲಿ ಚಲಿಸುತ್ತಿರುವಂತಹ ಈ ಸಂದರ್ಭಗಳಲ್ಲಿ ಈ ದಿನ ಬುದ್ಧರ ಒಂದು ಮಾರ್ಗದರ್ಶನದ ಅಡಿಯಲ್ಲಿ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚಿಂತನೆಯ ಶಿಕ್ಷಣ ಸಂಘಟನೆ ಹೋರಾಟದ ಆ ಒಂದು ನೇತೃತ್ವದ ಹಾದಿಯಲ್ಲಿ ಬಸವಣ್ಣನವರ ಒಂದು ವಚನಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ದಿನ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು ಕವಿಕಾವ್ಯ ವೇದಿಕೆಯನ್ನು ನಾವು ರಥವನ್ನು ಎಳೆದುಕೊಂಡು ಇಡೀ ರಾಜ್ಯಾದ್ಯಂತ ನಾವು ಚಲಿಸಬೇಕಾಗಿದೆ. ಈ ರಥವನ್ನು ಎಳೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಎಲ್ಲದಕ್ಕೂ ನಮ್ಮ ಜೊತೆಯಲ್ಲಿ ನಿಂತುಕೊಂಡು ಎಲ್ಲ ಪದಾಧಿಕಾರಿಗಳಿಗೆ ನಾನು ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಯಾಕಂದರೆ ಯಾವುದೇ ಒಂದು ವೇದಿಕೆಯ ಕಾರ್ಯಕ್ರಮ ಚಲನಶೀಲವಾಗಿರಬೇಕಂದ್ರೆ ಅದರೊಟ್ಟಿಗಿರುವಂತಹ ಎಲ್ಲ ಒಡನಾಡಿಗಳು ಸಂಘಟನೆಗಳು ಮುಖ್ಯವಾಗಿರುತ್ತದೆ. ಇವತ್ತು ನಾವು ಬುದ್ಧನ ಮಾರ್ಗದರ್ಶನವನ್ನು ಆದರ್ಶವಾಗಿ ಇಟ್ಟುಕೊಂಡು ನಾವು ಶಾಂತಿ ಮತ್ತು ಸಂಯಮ ಮತ್ತು ಸಹೋದರತೆ ಸಮಾನತೆಯ ದೃಷ್ಟಿಯಿಂದ ನಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವಂತಹ ಸಂದರ್ಭದಲ್ಲಿ ನಾವು ಇವತ್ತು ಕರ್ನಾಟಕ ಕವಿಕಾವ್ಯ ವೇದಿಕೆಯ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಆ ಕಾರ್ಯಕ್ರಮಗಳನ್ನು ನಮ್ಮ ಶಾಲಾ ಕಾಲೇಜು ಮತ್ತು ಇಡೀ ಕೋಲಾರ ಜಿಲ್ಲೆಯಲ್ಲಿ ಕವಿಗೋಷ್ಠಿ, ಸಾಹಿತ್ಯಗೋಷ್ಠಿಗಳು, ವಿಚಾರಗೋಷ್ಠಿಗಳು ಇವೆಲ್ಲವುಗಳನ್ನು ಹಮ್ಮಿಕೊಂಡು ಯುವ ಜನತೆಗೆ ಒಂದು ವೇದಿಕೆಯ ವತಿಯಿಂದ ಒಂದು ಬರವಣಿಗೆಯಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಈ ಒಂದು ಕವಿಕಾವ್ಯ ವೇದಿಕೆಯ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಈ ಸರಳವಾದ ಒಂದು ಬುದ್ಧರ ಜಯಂತಿಯ ಒಂದು ಆಚರಣೆ ಸಂದರ್ಭದಲ್ಲಿ ಸಹ ಈಗ ತಾನೇ ನಮ್ಮ ಹಿರಿಯರಾದ ಮುರಾರ್ ಸರ್ ಒಂದು ಪ್ರಶಸ್ತಿಯನ್ನು ನೀಡಬೇಕು ಅಂತಿದ್ದಾರೆ. ಆ ಪ್ರಶಸ್ತಿಯನ್ನು ಸಹ ಇನ್ನು ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಹಂತದಲ್ಲಿ ಪ್ರಶಸ್ತಿಗಳನ್ನು ಸಹ ನಾವು ನೀಡಲು ತೀರ್ಮಾನಿಸಿದ್ದು ಕವಿಕಾವ್ಯ ವೇದಿಕೆಯು ಕನ್ನಡ ಸಾಹಿತ್ಯ ಪರಿಷತ್ತು, ಚುಟುಕ ಸಾಹಿತ್ಯ ಪರಿಷತ್ತು ಮತ್ತು ಹನಿಕೇತನ ಸಂಸ್ಥೆ ಇತರ ಕನ್ನಡ ಪರ ಸಂಘಟನೆಗಳೊಂದಿಗೆ ಕಾರ್ಯಕ್ರಮವನ್ನು ಯಥೇಚ್ಛವಾಗಿ ನಡೆಸಿಕೊಳ್ಳೋದಕ್ಕೆ ಅನುವು ಮಾಡಿಕೊಂಡು ನಾವು ಎಲ್ಲರಿಗೂ ಸಿದ್ಧರಾಗಿ ನಾವು ಬರವಣಿಗೆಯ ಕವಿಗಳನ್ನು, ಸೃಜನಶೀಲ ಕವಿಗಳನ್ನು ಹುಟ್ಟುಹಾಕುವ ನಿಟ್ಟಿನಲ್ಲಿ ಸಮಾಜವನ್ನು ತಿದ್ದುವಂತಹ ನಿಟ್ಟಿನಲ್ಲಿ ಬರವಣಿಗೆ ಪ್ರೋತ್ಸಾಹ ನೀಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತೀವಿ ಅಂತ ಹೇಳ್ತಾ ಇಷ್ಟೊತ್ತು ತಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿ ನನಗೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಸಹ ವಂದಿಸಿ ನನ್ನ ಮಾತುಗಳನ್ನು ನಿರ್ಭಯ್ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.